ಈ ಚಿತ್ರ ನೀನೇ ಬಿಡಿಸಿದ್ದ? ಯಾರಿದು? ಎಲ್ಲೋ ನೋಡ್ದ ಹಾಗಿದೆಯಲ್ಲ ಇವನ. ಯಾರಿದು? ಮಾಧವ. ಮಾಧವನ? ಮಾಧವ ಅನ್ನೋರು ಯಾರಾದರೂ ನಿನಗೆ ಪರಿಚಯ ಇದ್ದಾರಾ? ನಿನ್ನ ಸಂಬಂಧಿಕರ? ಯಾರೋ ಏನೋ ಪಾಪ ಪರಿಚಯದವರು ಅಂತ ಅನಿಸುತ್ತೆ. ನೆನಪಿಟ್ಕೊಂಡು ಬರೆದಿದ್ದಾಳೆ. ಇದೆಲ್ಲ ನೋಡ್ತಿದ್ರೆ ಆದಷ್ಟು ಬೇಗ ಚೇತರಿಸ್ಕೋತಾರೆ ಅಂತ ಅನ್ಸುತ್ತೆ. ಅಭಿ, ಇನ್ನು ಸ್ವಲ್ಪ ದಿನದಲ್ಲೇ ಇನಾಗ್ರೇಷನ್ ಅಂತ ಹೇಳಿದೆ ಅಲ್ವಾ? ಮತ್ತು ಇನಾಗ್ರೇಷನ್ಗೆ ಏನು ಪ್ರಿಪೇರೇ ಆಗಿಲ್ವಲ್ಲ? ಪ್ರಿಪ್ರೇಷನ್ಸ್ ಆಗಿಲ್ಲ ಅಂತ ಯಾರು ಹೇಳಿದ್ವಿ ದೀಪಿಕಾ? ಕೆಲಸಗಳನ್ನ ಬೇಗ ಮುಗ್ಸಕ್ಕೆ ಹೇಳಿದೀವಿ, ಕಂಪ್ನಿ ಎಂಪ್ಲಾಯೀಸಿಗೆ ಇನ್ಫಾರ್ಮ್ ಮಾಡಿದೀವಿ. ಆದಷ್ಟು ಬೇಗ ಫೈಲ್ಸ್ನೆಲ್ಲ ಕ್ಲಿಯರ್ ಮಾಡಿ ಹೊಸ ಸ್ಟಾಫ್ನ ಹೈರ್ ಮಾಡೋದಕ್ಕೆ ಇಂಟರ್ವ್ಯೂ ನಡೀತಿದೆ. ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆಯಲ್ಲ ದೀಪಿಕಾ? ನಾನು ಹೇಳ್ತಿರೋದು ಆ ಪ್ರಿಪ್ರೇಷನ್ ಬಗ್ಗೆ ಅಲ್ಲ. ಇನಾಗ್ರೇಷನ್ ಫಂಕ್ಷನ್ ನಡೀತಿದೆ ಅಂದಮೇಲೆ ಅದಕ್ಕೆಲ್ಲ ನಾವು ರೆಡಿ ಆಗಬಾರ್ದಾ? ಅದಕ್ಕೆಲ್ಲ ಪ್ರಿಪೇರ್ ಆಗಬಾರ್ದಾ? ಓಹೋ, ತಾವ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರೋ? ನೀವ್ ಹೆಂಗಸರು ರೆಡಿ ಆಗ್ಬೇಕು ಅಂದ್ರೆ 1 ವರ್ಷದ ಮುಂಚೆನೆ ಹೇಳ್ಬೇಕು. ನಾವ್ ಕಂಪ್ನಿ ಶುರು ಮಾಡ್ಬೇಕು ಅಂತ ಅನ್ಕೊಂಡ್ವಲ್ಲ, ಆವಾಗ್ಲೇ ನಿಮಗೆ ಹೇಳ್ಬಿಡ್ಬೇಕಿತ್ತು, ಹೋಗಿ ಇನಾಗ್ರೇಷನ್ಗೆ ಶಾಪಿಂಗ್ ಮಾಡಿ ಅಂತ. ಕರೆಕ್ಟಾಗಿ ಹೇಳ್ದೆ. ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಮೈಸೂರು ಸಿಲ್ಕ್ ಸೀರೆ ಬೇಕು. ಹೆಣ್ಮಕ್ಳೆಲ್ಲ ಮೈಸೂರು ಸಿಲ್ಕ್ ರೇಷ್ಮೆ ಸೀರೆ ಉಟ್ಕೊಂಡು ಪಳ ಪಳ ಅಂತ ಹೊಳಿತಿರ್ಬೇಕು. ಮೈಸೂರು ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಕಾಸ್ಟ್ಲಿ ಅಲ್ವಾ? ಈ 1000-2000ಕ್ಕೆಲ್ಲ ಸಿಗಲ್ಲ. ಏನಬ್ಬಿ ಕಂಜೂಸ್ತಾನ ಮಾಡ್ತಿದ್ಯಾ? ಹಾಗಲ್ಲ, ಅಷ್ಟೊಂದು ಕಾಸ್ಟ್ಲಿ ಸ್ಯಾರಿ ನಿನಗೆ ಯಾಕೆ ಅಂತ. ಈ 1000-2000ಕ್ಕೆಲ್ಲ ಫ್ಯಾನ್ಸಿ ಸೀರೆ ಸಿಗುತ್ತಲ್ಲ, ಅದ್ರಲ್ಲಿ ನೀನು ಏನ್ ಚೆನ್ನಾಗಿ ಕಾಣಿಸ್ತೆ ಗೊತ್ತಾ? ಬಣ್ಣ ಬಣ್ಣದ ರೆಕ್ಕೆ ಇರೋ ಹಕ್ಕಿಗೆ ಅಲಂಕಾರ ಬೇಕೆ? ಈ ಪೂಸಿ ಮಾತುಗಳೆಲ್ಲ ನನಗೆ ಬೇಕಾಗಿಲ್ಲ. ನೀನು ಈ ರೀತಿ ಹೊಗಳುತ್ತಿರೋದು ನೀನು ಎಷ್ಟು ರೊಮ್ಯಾಂಟಿಕ್ ಅನ್ನ ತೋರಿಸ್ತಿಲ್ಲ, ನೀನು ಎಷ್ಟು ಕಂಜೂಸ್ ಅನ್ನ ತೋರಿಸ್ತಿದೆ. ನನ್ನ ಜೊತೆಲಿ ಮಾತಾಡ್ಬೇಡ. ಹೊಗಳಿದ್ರು ಕೋಪ ಮಾಡ್ಕೊಳ್ಳೋ ಹೆಂಡತಿನ ಪ್ರಪಂಚದಲ್ಲಿ ನಿನ್ನೆ ನೋಡ್ತಿರೋದು. ಅನ್ಯಾಯವಾಗಿ ನಾನು ಹೊಗಳಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಹೇಳದ್ನಲ್ಲ, ನೀನೇನು ಹೊಗಳೋದು ಬೇಕಾಗಿಲ್ಲ, ನನಗೆ ಸೀರೆ ಕೊಡ್ಸೋದು ಬೇಕಾಗಿಲ್ಲ. ನೀನ್ ಮುನಿಸ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತೆ ಗೊತ್ತಾ? ಮಗು ಹಾಗೆ ಕಾಣಿಸ್ತಿದ್ಯಾ, ಮುದ್ದು ಮಾಡ್ಬೇಕು ಅನ್ಸುತ್ತೆ. ಏನು ನನ್ನ ಮಗುನಾ? ಅಂದ್ರೆ ನಂಗೆ ಮೆಚುರಿಟಿ ಇಲ್ಲ, ಚೈಲ್ಡ್ ತರ ಬಿಹೇವ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಅಯ್ಯಯ್ಯೋ, ನಾನೆಲ್ಲ ಹಾಗಂದೆ? ನೀನು ಮುದ್ದಾಗಿ ಮಗು ಹಾಗೆ ಕಾಣಿಸ್ತಾ ಇದೆಯಾ, ಮುದ್ದು ಮಾಡ್ಬೇಕು ಅನಿಸ್ತಾ ಇದೆ ಎಂದೆ. ಮಗು ಹಾಗೆ ಆಡ್ತಿದ್ಯಾ ಅಂತ ಕನ್ನಡದಲ್ಲಿ ಹೇಳ್ದೆ ಹೊರತು ಚೈಲ್ಡ್ ತರ ಆಡ್ತಿದ್ಯಾ ಅಂತ ಇಂಗ್ಲಿಷಲ್ಲಿ ಹೇಳದ್ನಾ? ನೋಡು, ನಿನ್ನ ನನ್ನ ಮತ್ತೆ ರೇಗಿಸ್ತಿದ್ಯಾ. ಏನೋ ದಬಿ, ಯಾಕೋ ನನ್ನ ಸೊಸೆನ ಗುಳಿಕೋತಾ ಇದೆಯಾ? ನೋಡಿ ಅಮ್ಮ, ನಾನು ಚೈಲ್ಡ್ ತರ ಆಡ್ತೀನಂತೆ, ಅದಕ್ಕೆ ಮಗು ತರ ಮುದ್ದು ಮಾಡ್ತಾನಂತೆ. ಅಂದ್ರೆ ಮಗು ತರ ಅಂತ ಹೇಳ್ತಿದ್ದಾನೆ. ಆಯ್ತಾಯ್ತು, ನಮಗೆಲ್ಲ ಕೇಳಿಸ್ತು. ಅಲ್ಲ, ಗಂಡ ಹೆಂಡತಿನ ಮಗು ತರ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದು ತಪ್ಪೆ. ಹೆಂಡತಿ ಕೋಪ ಬರ್ಸಿ ಸಿಟ್ಟು ಮಾಡ್ಕೊಂಡ್ರೆ ಮಗುವಿನ ತರ ಮುದ್ದ ಕಾಣ್ತಿ ಅಂತ ಒಂದೇ ಮಾತಲ್ಲಿ ಕರಗಿಸ್ಬಿಡೋದು. ಇಂಥ ಜಾಣ್ಮೆ ಮಾತಿಗೆಲ್ಲ ಕರಗೋ ಕಾಲ ಯಾವಾಗಲೂ ಮುಗ್ದೋಯ್ತು. ನಾನು ನನ್ನ ಸೊಸೆ ಪರನೇ. ಥ್ಯಾಂಕ್ಸ್ ಅಮ್ಮ. ನಾನು ಇವನ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀನಿ. ಬೇಡಿಕೆನಾ? ಮೈಸೂರು ರೇಷ್ಮೆ ಸೀರೆನಾ? ಮೈಸೂರು ಸಿಲ್ಕ್ ತುಂಬ ಕಾಸ್ಟ್ಲಿ ಅಲ್ವಾ? ಡ್ಯಾಡ್, ದಯವಿಟ್ಟು ನೀವು ಮಾತ್ರ ಮಾತಾಡಬೇಡಿ. ಆಮೇಲೆ ನೀವು ಕೂಡ ಕಂಜೂಸ್ತನ ತೋರಿಸ್ತಾ ಇದ್ದೀರಾ ಅಂತಾರೆ. ಆಮೇಲೆ ನೀವ್ ಎಷ್ಟೇ ಹೊಗಳಿದ್ರು ಅದ್ರಲ್ಲಿ ರಸಿಕತೆ ಇಲ್ಲ, ಕಂಜೂಸ್ತನ ಇದೆ ಅಂತಾರೆ.
ಓ ಅಯ್ಯಯ್ಯೋ, ಇದರಿಂದ ಇಷ್ಟೆಲ್ಲ ಕತೆ ಇದೆಯಾ? ಸರಿ ಸರಿ, ಈಗೇನು ಮೈಸೂರು ಸಿಲ್ಕ್ ಸ್ಯಾರಿ ತಾನೇ ಕೊಡಿಸ್ತೀವಿ. ಡ್ಯಾಡ್ ಹೇಳದ್ಮೇಲೆ ಮುಗೀತು. ಮನೆ ಎಲ್ಲ ಹೆಂಗಸ್ರಿಗೂ ಮೈಸೂರು ಸಿಲ್ಕ್ ಸ್ಯಾರಿ. ಬರೀ ಹೆಂಗಸ್ರಿಗೆ ಮಾತ್ರ ಅಲ್ಲ, ಗಂಡಸ್ರಿಗೂ. ಏನು ಗಂಡಸರು ಸೀರೆ ಉಟ್ಕೋಬೇಕಾ? ಅಯ್ಯೋ ಅದಲ್ಲ ಮಾಧವ್ ಅವ್ರೆ, ಗಂಡಸ್ರಿಗೂ ರೇಷ್ಮೆ ಶರ್ಟು ಪಂಚೆ ಅಂತ ಹೇಳಕ್ ಹೋದೆ. ಆಗ ಸರಿ ಸರಿ, ಈಗ ಹೊರಡೋಣವಾ? ಇದ್ರ ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ಹೊರಡದ ಆಚೆ ಹೋಗ್ತಿದ್ದೀರಾ ಅಮ್ಮ? ಹೌದು, ನಾವು ಸ್ವಲ್ಪ ಮಾವನ ಮನೆಗೆ ಹೋಗಿ ಬರ್ತೀವಿ. ಓ, ಯಾರೋ ಹೆಂಗ್ ಸಿಕ್ಕಿದ್ರು ಅಂತ ಹೇಳ್ತಿದ್ರಿ ಅಲ್ವಾ? ಅವ್ರು ಯಾರು ಅಂತ ಗೊತ್ತಾಗೋವರೆಗೂ ಸ್ವಲ್ಪ ಹುಷಾರಾಗಿರಿ. ಕರೆಕ್ಟ್ ಅಮ್ಮ. ಈಗ ನಾವಿರೋ ಪರಿಸ್ಥಿತಿಲಿ ನಾವೆಲ್ಲ ಅನುಮಾನ ದೃಷ್ಟಿಯಿಂದನೇ ನೋಡ್ಬೇಕಾಗಿದೆ. ಆಗ್ಲಿ, ನೀವೇನು ಯೋಚನೆ ಮಾಡಬೇಡಿ, ನಾವು ಹುಷಾರಾಗೇ ಇರ್ತೀವಿ. ಆದಷ್ಟು ಬೇಗ ಅವ್ರು ಯಾರು ಅಂತ ತಿಳ್ಕೊಂಡು ಅವರ ಫ್ಯಾಮಿಲಿಗೆ ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ತುಳಸಿಯವರೇ, ಹೊರಡೋಣವಾ? ನೀವು ಮುಂದುವರಿಸಿ. ದೀಪಿಕಾ, ಡ್ಯಾಡ್ ಮುಂದುವರ್ಸಿ ಅಂದ್ರಲ್ಲ, ಮುಂದುವರ್ಸಣ್ಣ. ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ.